ಮತ್ತು ನಮ್ಮ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷವನ್ನ ಸಂಘಟನೆ ಮಾಡಿ ಮತ್ತೆ 2028ರಿಗೆ ನಾವು ಮತ್ತೆ ತಿರುಗಿ ಸರ್ಕಾರ ಬರಬೇಕು. ನಾವು ಏನೆಲ್ಲ ಹೇಳಬೇಕು ಹೇಳಿದ್ದೀವಿ. ಅವರು ನನ್ನಂಗೆನೆ ಯಾರೆಲ್ಲ ಹೋಗಿ ಹೇಳ್ತಾರೆ ಎಲ್ಲರೂ ಕೇಳ್ಕೊಳ್ತಾರೆ. ತೀರ್ಮಾನ ಅವರು ಒಂದು ಹೇಳ್ತಾರಲ್ಲ, ಅದೇನು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಡಿ.ಕೆ. ಶಿವಕುಮಾರ್ ಇಸ್ ದ ಓನ್ಲಿ ಡೆಪ್ಟಿ ಸಿಎಂ and he will continue up to the parliament elections. That's all. ಈ ದಿನದ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ನಮ್ಮ ಭೇಟಿ ಅಂತ ಹೇಳಿದ್ರೆ ನಾನು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ನಮ್ಮ ಸಂಸತ್ ಸದಸ್ಯರ ಮಂತ್ರಿಗಳು ಆಗಿರ್ತಕ್ಕಂಥ ಸೋಮಣ್ಣವ್ರನ್ನ ಭೇಟಿ ಮಾಡತಕ್ಕಂಥ ಉದ್ದೇಶ, ಹಾಗೆಯೇ ನಮ್ಮ ಕೇಂದ್ರದ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡತಕ್ಕಂಥ ಉದ್ದೇಶ ಇಟ್ಕೊಂಡು ಅದರ ಜೊತೆನಲ್ಲಿ ನಮ್ಮ ಪಕ್ಷದ ಮುಖಂಡಗಳನ್ನು ಕೂಡ ಭೇಟಿ ಮಾಡಬೇಕು ಅಂತೇಳಿ ದೆಹಲಿಗೆ ಭೇಟಿಯನ್ನ ಕೊಟ್ಟಂತದ್ದು. ಮೊದಲನೇದಾಗಿ ನಾನು ಸನ್ಮಾನ್ಯ ಸೋಮಣ್ಣವ್ರನ್ನ ಭೇಟಿ ಮಾಡಿ ಸಿರಾ ಮತ್ತೆ ಬೈರೇನಹಳ್ಳಿ ಕ್ರಾಸ್ನವರೆಗೆ ನಮ್ಮ ಜಿಲ್ಲೆನಲ್ಲಿ ನನ್ನ ಕ್ಷೇತ್ರದ ಮೂಲಕ ಹಾದು ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ ಅದನ್ನ 4 ಲೇನ್ಗೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದು. ಅದನ್ನ 7ನೇ ತಾರೀಕಿನ ಸಭೆಯಲ್ಲಿ ನಿತಿನ್ ಗಡ್ಕರಿ ಅವರ ಮೇಲೆ ನಮ್ಮ ಸಂಸತ್ ಸದಸ್ಯರು ಸಚಿವರಾದ ಸೋಮಣ್ಣವರು ಅವರ ಮೇಲೆ ಮನವಿಯನ್ನ ಮಾಡಿ ಅದನ್ನು ಕೂಡ ಮಂಜೂರಾತಿ ಮಾಡಿಸಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೆಯೇ ಉಳಿಕೆ ಇರ್ತಕ್ಕಂಥ ಸೆಕೆಂಡ್ ಸ್ಟ್ರೆಚ್ ಏನಿದೆ ಅದು ಅಪ್ ಟು ಬೈರೇನಹಳ್ಳಿ ಕ್ರಾಸ್ ವರೆಗೂ ಬರ್ತದೆ. ಬೈರೇನಹಳ್ಳಿ ಕ್ರಾಸಿಂದ ಮುಂದೆ ಬರ್ತಕ್ಕಂಥದ್ದು ಗೌರಿಬಿದನೂರಿಗೆ ಹೋಗ್ತಕ್ಕಂಥ ರಸ್ತೆ ಬರ್ತದೆ. ಅದನ್ನು ಕೂಡ ಈ ಮುಂದಿನ ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಾಡಿಸ್ಕೊಡ್ಬೇಕು ಅಂತೇಳಿ ಮನವಿನೂ ಕೂಡ ಅವರಿಗೆ ನಾನು ಸಲ್ಲಿಸಿದ್ದೇನೆ. ಅದು ಕೂಡ ಮುಂದಿನ ಆರ್ಥಿಕ ವರ್ಷದಲ್ಲಿ ಮಂಜೂರಾತಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಈ ಮಧ್ಯೆ ಏನು ನಮ್ಮ ಕೇಂದ್ರದ ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಕಾರಣ ನಿನ್ನೆ ಅವರು ರಾಜ್ಯಸಭೆಯಲ್ಲಿ ಅವರನ್ನ ತೊಡಗಿಸ್ಕೊಂಡಿದ್ರು. ರಾಜ್ಯಸಭೆನೂ ಕೂಡ ಬಹಳ ಲೇಟ್ ನೈಟ್ ವರೆಗೂ ಕೂಡ ನಡೆದಿದೆ. ಅದರಿಂದ ಅವರನ್ನ ಭೇಟಿ ಮಾಡಲಿಕ್ಕೆ ನಾನು ಆಗಿಲ್ಲ. ನಾನು ಬಹಳ ಹಿಂದೆ ಅವರಿಗೆ ಒಂದು ಪತ್ರ ಕಳಿಸಿದ್ದೆ. ಯಾವ ತಾರೀಕಲ್ಲಿ ಅಂದ್ರೆ 5/11/2024 ಒಂದು ಪತ್ರ ಕಳಿಸಿದ್ದೆ. ಆ ಪತ್ರದಲ್ಲಿ ಏನು ಅವರಿಗೆ ಮನವಿ ಮಾಡಿದ್ದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ನಾಬಾರ್ಡ್ನಿಂದ ಬರ್ತಕ್ಕಂಥ ಸಾಲ ಅಂದ್ರೆ ನಾಬಾರ್ಡ್ನಿಂದ ಕೊಡ್ತಕ್ಕಂಥ ಹಣಕಾಸಿನ ನೆರವು 4.5% ನಮಗೆ ಸುಮಾರು 5,600 ಕೋಟಿ ಹಿಂದೆ ಕೊಟ್ಟಿದ್ದಂತ. ಈ 24-25ನೇ ವರ್ಷಕ್ಕೆ ಅವರು ನಮಗೆ ಕೊಟ್ಟಂತದ್ದು 5,600 ಕೋಟಿ ಹಿಂದೆ 23-24ರಲ್ಲಿ ಕೊಟ್ಟವರು 24-25ಕ್ಕೆ ನಮಗೆ ಅವರು ಅಲೋಕೇಶನ್ ಕೊಟ್ಟಿರ್ತಕ್ಕಂಥದ್ದು 2,340 ಕೋಟಿ. ಸುಮಾರು 3,260 ಕೋಟಿಯಷ್ಟು ಹಣ ಕಳೆದ ಸಾಲಿಗಿಂತ ಕಡಿಮೆ ಕೊಟ್ಟು 23-24ನೇ ಸಾಲಿಗಿಂತ ಕಡಿಮೆ 24-25ರಲ್ಲಿ 3,260 ಕೋಟಿಯಷ್ಟು ಹಣ ಕಡಿಮೆ ಕೊಟ್ಟು ನಾವು 24-25ನೇ ಸಾಲಿಗೆ ಸುಮಾರು 9,129 ಕೋಟಿ ಹಣ ಬೇಕಾಗುತ್ತೆ. ನಮಗೆ 5,600 ಕೋಟಿ ಏನು ಕೊಟ್ಟಿದ್ರಿ ಅದನ್ನು ನೀವು ಇಲ್ಲಿಗೆ ಹೆಚ್ಚಿಸಬೇಕು ಅಂತೇಳಿ ನಾವು ಹಿಂದೆ ಮನವಿಯನ್ನು ಕೂಡ ಕೊಟ್ಟಿದ್ದು. ಹೆಚ್ಚಾಗ್ತದೆ 5,600 ಕೋಟಿಗೆ ಅಂತ ನಿರೀಕ್ಷೆ ಮಾಡಿದ್ದು.
ಆದರೆ ಸುಮಾರು 58% ಅಷ್ಟು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಡಿಮೆ ಹಣವನ್ನು ಅವರು ನಮಗೆ ಅಲೋಕೇಶನ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ರಾಜ್ಯದ ರೈತರಿಗೆ ಒಂದು ಮಾರಕವಾದಂತಹ ತೀರ್ಮಾನ ಅದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ಬಯಸ್ತೇನೆ. ಅದ್ರ ಬಗ್ಗೆ ಆಗಿರ್ತಕ್ಕಂಥ ಅನಾನುಕೂಲಗಳನ್ನು ಕೇಂದ್ರದ ಸಹಕಾರ ಸಚಿವರು ಮತ್ತು ಹಣಕಾಸಿನ ಸಚಿವರು ಇಬ್ಬರಿಗೂ ಕೂಡ ನಾವು ಅವರ ಗಮನಕ್ಕೆ ತಂದಿದ್ದು, ನಮಗಿದುವರೆಗೂ ಕೂಡ ಯಾವುದೂ ಕೂಡ ಸಕಾರಾತ್ಮಕವಾದಂತಹ ಅಂಶಗಳು ನಮ್ಮ ಗಮನಕ್ಕೆ ಅವರು ತೀರ್ಮಾನದ ಮೂಲಕ ತಿಳಿಸಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಅದರ ಬಗ್ಗೆ ನಾನು ಮತ್ತೊಮ್ಮೆ ಇನ್ನೊಂದು ಪತ್ರವನ್ನು ಕೂಡ ಅವರಿಗೆ ಕೊಟ್ಟು ಇದನ್ನು ಮನವರಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಅದು ಸಾಧ್ಯ ಆಗಿಲ್ಲ. ನಾನು ಆ ಪತ್ರವನ್ನು ಅವರ ಕಚೇರಿಗೆ ನಾನು ಕಳಿಸ್ಕೊಡ್ತೇನೆ ಅಂತಕ್ಕಂಥದ್ದು. ಹಾಗೆಯೇ ಇನ್ನು ಕೆಲವು ನಮ್ಮ ಜಲಶಕ್ತಿಯನ್ನು ಕೂಡ ಸೋಮಣ್ಣವರ ಹತ್ರ ಇರೋದ್ರಿಂದ ಆ ಜಲಶಕ್ತಿ ಯೋಜನೆಯಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಏನೆಲ್ಲ ಕೆಲವು ಕೇಂದ್ರದಿಂದ ಮಂಜೂರು ಮಾಡ್ತಕ್ಕಂಥ ಅವಕಾಶಗಳೇನಿದ್ದಾವೆ ಅದ್ರ ಬಗ್ಗೆನೂ ಕೂಡ ನಾನು ಅವ್ರಿಗೂ ಕೊಟ್ಟಿದ್ದೀನಿ. ಇನ್ನೊಬ್ಬರು CR ಪಾಟೀಲ್ ಯಾರೋ ಒಬ್ರು ಇದಾರಲ್ಲ, ಅವ್ರಿಗೂ ಕೂಡ ಮನವಿಯನ್ನು ತಯಾರು ಮಾಡಿದ್ದೇನೆ, ಅವ್ರಿಗೆ ತಲುಪಿಸ್ತೇನೆ. ವೈಯಕ್ತಿಕ ಸೋಮಣ್ಣವ್ರಿಗೂ ಕೂಡ ಕೊಟ್ಟಿದ್ದೇನೆ. ಇದು ನಮ್ಮ ರಾಜ್ಯದ, ನಮ್ಮ ಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಮತ್ತು ನನ್ನ ಕ್ಷೇತ್ರದ ಕೆಲವು ಮಂಜೂರಾತಿ, ನೀರಾವರಿ ಮಂಜೂರಾತಿಗಳಿರ್ಬೋದು, ಹಾಗೆ ರಸ್ತೆ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಇದನ್ನು ನಾನು ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿರ್ತಕ್ಕಂಥದ್ದು ಒಂದು ಅಂತ. ಎರಡನೇ ಭಾಗವಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡಗಳನ್ನು ಕೂಡ ಭೇಟಿ ಮಾಡಿ, ನಮ್ಮ AICC ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ, ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸರ್ಕಾರ, ನಡೀತಕ್ಕಂಥ ಪಕ್ಷದ ಘಟನಾವಳಿಗಳನ್ನು ನಾನು ಅವರ ಗಮನಕ್ಕೆ ತಂದಿದ್ದೆ. ಏನು ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ. ಹಾಗೆಯೇ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಏಕೆಂದರೆ ನಮ್ಮ ಸರ್ಕಾರ KC ವೇಣುಗೋಪಾಲ್ ಅವ್ರನ್ನೂ ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡಲಿಕ್ಕಾಗಲಿಲ್ಲ. ಅವರು ಕೂಡ ನಿನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ರು. ನಾನೇನು ರೈಟ್ ಅಪ್ ಮಾಡ್ಕೊಂಡ್ಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ. ಆದರೆ ಮೌಖಿಕವಾಗಿ ಹೇಳಬೇಕಾದಂಥ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳೋಕ್ಕಾಗಿಲ್ಲ. ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ, ಅವರು ಬೆಂಗಳೂರಿಗೆ ಬಂದಾಗಾದರೂ ಹೇಳ್ತೇನೆ, ಅಥವಾ ನಾನೇ ಮತ್ತೊಮ್ಮೆ ದೆಹಲಿಗೆ ಬಂದು ಮತ್ತೊಮ್ಮೆ ಅವ್ರಿಗೆ ಭೇಟಿ ಮಾಡ್ತೇನೆ, ಆದಷ್ಟು ಜಾಗ್ರತೆ ಅಂತಕ್ಕಂಥದ್ದು. ಮತ್ತು ನಮ್ಮ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷವನ್ನ ಸಂಘಟನೆ ಮಾಡಿ ಮತ್ತೆ 2028ರಿಗೆ ನಾವು ಮತ್ತೆ ತಿರುಗಿ ಸರ್ಕಾರ ಬರಬೇಕು. ಆ ದಿಶೆಯಲ್ಲಿ ನಾವು ಏನೆಲ್ಲ ಮುಂಜಾಗೃತಾ ಕ್ರಮಗಳನ್ನ, ತೀರ್ಮಾನಗಳನ್ನ ತೆಗೆದುಕೋಬೇಕಾಗಿದೆ, ಆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಮನವರಿಕೆಯನ್ನ ಮಾಡ್ತಕ್ಕಂಥದ್ದು ಮಾಡಿದ್ದೇನೆ. ನಾವು ಏನೆಲ್ಲ ಹೇಳಬೇಕು ಹೇಳಿದ್ದೀವಿ. ಅವರು ನನ್ನಂಗೆನೆ ಯಾರೆಲ್ಲ ಹೋಗಿ ಹೇಳ್ತಾರೆ ಎಲ್ಲದು ಕೇಳ್ಕೊಳ್ತಾರೆ. ತೀರ್ಮಾನ ಅವರು ಒಂದು ಹೇಳ್ತಾರಲ್ಲ, ಅದೇನು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ವಾಟ್ ಇಸ್ ದ ಅನೌನ್ಸ್ಮೆಂಟ್ ಮೇಡ್ ಬೈ ದಿ KC Venugopal on that day? Whether he has told them he will be there for 2.5 years. See, but in the Congress party there are two discussions going on. One is CM, another one is KPCC. Many issues are there for discussions, I say. But this is not the only issue. This is not the only issue. You see, many people who are all aspirants, they will make all these issues. But High Command is concerned. High Command categorically stated on the day of the first day, when this is announced by KC Venugopal, he has clearly mentioned Siddaramaiah will be the leader and he will be the chief minister.
DK Shivakumar is the only deputy CM, and he will continue up to the parliament elections. That's all. Whether on that day, KC Venugopal stated, CM Siddaramaiah will be there for 2.5 years? No. So all those issues will be decided by the people of Karnataka. That is the stand on that day. That's okay. ಸರಿ, ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನ ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ KC ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳಿದ್ದಾವೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲ ಡೀಟೇಲ್ ಬರೀತಾರೆ. ಬರೆದು ಲಾಸ್ಟ್ ಪ್ಯಾರಾದಲ್ಲಿ ಫೈನಲಿ our Congress president is pleased to announce through me to the general public ಅಂತ ಬರೆದು ಅದರಲ್ಲಿ ಬರೀತಾರೆ. ಅವರು ಬರೆದಿದ್ದಾರೆ. ಮತ್ತೆ ನಿಮ್ಮ ಮುಂದೆ ಹೇಳಿದ್ದಾರೆ. ಏನ್ ಬರೆದಿದ್ದಾರೆ? CM Siddaramaiah ji will be the chief minister of Karnataka, and then DK Shivakumar will be the only deputy chief minister of Karnataka. He will continue till the parliament election is over as the KPCC president. ಈ ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳ್ದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? He will continue till the parliament elections is over ಅಂತಕ್ಕಂಥದ್ದು ಇದೆ. ಅದು ಎಲ್ಲ ನಿಮ್ಗೆ ಹೆಂಗಿದೆ ಹಂಗೈತೆ, ಹಂಗೇನೆ ಕೂಡ ಇದೆ. ಅಲ್ಲಿ ಕಾರ್ಯಕರ್ತರು ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿ ಅಂತ ನಮ್ದೇನು ಒತ್ತಾಯ ಇಲ್ಲ. ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರಲಿ, ನಮ್ದೇನೋ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ.